ನಟ ದರ್ಶನ್ ಇವತ್ತು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಅಲ್ಲಿ ಅವರಿಗೆ ಟ್ರೀಟ್ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಅಜಯ್ ಹೆಗಡೆ ಅವರು ಒಂದಷ್ಟು ಟ್ರೀಟ್ಮೆಂಟನ್ನು ಅವರಿಗೆ ಕೊಟ್ಟಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಚಿಕಿತ್ಸೆ. ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ನೀಡಿದ್ದಾರೆ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ. ಇನ್ನೂ 1 ವಾರ ಕಾಲ ನಿಗಾ ಇಡ್ತಾರಂತೆ ವೈದ್ಯರು, ಅಬ್ಸರ್ವೇಷನ್. 1 ವಾರದಲ್ಲಿ ಬೆನ್ನಿನ ಬ್ಲಾಕ್ ಕ್ಲಿಯರ್ ಆಗದೇ ಇದ್ದರೆ ಆಪರೇಷನ್ ಮಾಡೋ ಸಾಧ್ಯತೆ. ಫಿಸಿಯೋಥೆರಪಿಯಲ್ಲಿ ದರ್ಶನ್ಗೆ ಬೆನ್ನು ನೋವು ಸ್ವಲ್ಪ ಮಟ್ಟಿಗೆ ಗುಣ ಆಗಿದೆ. ಈ ವೈದ್ಯರ ಮಾತನ್ನು ಕೇಳಿ ಖುಷಿಯಾಗಿದ್ದಾರೆ ದರ್ಶನ್. ಸರ್ಜರಿ ಆಗದೇ ಇದ್ರೆ ಸಾಕಪ್ಪ ಅಂತ. 1 ವಾರದ ನಂತರ ಕುಟುಂಬ ಸಮೇತರಾಗಿ ಬರ್ತೀವಿ ಅಂತ. ಕುಟುಂಬ ಸಮೇತ ಆಯ್ತಕ್ಕೆ ಆಸ್ಪತ್ರೆಗೆ 1 ವಾರದ ನಂತರ ಮತ್ತೆ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಡಾಕ್ಟ್ರು. ಹೋಗಬೇಕು, ಯಾಕಂದರೆ ಅಬ್ಸರ್ವೇಷನ್ಗೆ ಕೊಟ್ಟು ಇಟ್ಟಿದ್ದಾರಲ್ಲ 1 ವಾರ. ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಾ, ನಟ ದರ್ಶನ್ ಇವತ್ತು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ನನಗೆ ಬಹಳ ಆಶ್ಚರ್ಯ ಆಗೋದು, ದರ್ಶನ್ಗೆ ಸರ್ಜರಿ ಆಗಲೇಬೇಕು ಅಂತಂದ್ಬಿಟ್ಟು ಅವರು ಬಳ್ಳಾರಿ ಜೈಲಿನಲ್ಲಿದ್ದಾಗ ಬಳ್ಳಾರಿ ಸರ್ಕಾರಿ ವೈದ್ಯರೇ ಹೇಳಿದರು, ರಿಪೋರ್ಟ್ ಕೊಟ್ಟಿದ್ರು, ಕೋರ್ಟ್ಗೆಲ್ಲ ಸಬ್ಮಿಟ್ ಆಗಿತ್ತು. ಇವತ್ತಿಗೂ ಇಷ್ಟು ದಿನ ಆದರೂ ಇವತ್ತಿಗೂ ಸರ್ಜರಿ ಮಾಡಬೇಕಾ ಬೇಡವಾ ಅಂತಕ್ಕಂಥ ಗೊಂದಲನೇ ಮುಂದುವರಿತಿರೋದು ಯಾಕೆ ಅಂತ. ಅಲ್ಲ, ಎಲ್ಲರನ್ನೂ ಕಾಡ್ತಾ ಇರುವಂತಹ ಪ್ರಶ್ನೆ ಅದೇ. ಆದರೆ ಮೈಸೂರಿನ ಅದು ನ್ಯಾಯಾಲಯಕ್ಕೆ ವೈದ್ಯರುಗಳು ನ್ಯಾಯಾಲಯಕ್ಕೆ ಕೊಟ್ಟಂತಹ ರಿಪೋರ್ಟ್ಗಿಂತ ಮೈಸೂರಿನಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತಾ ಇರುವಂಥ ವೈದ್ಯರೇ ಬೇರೆ. ಅದು ಅಜಯ್ ಹೆಗಡೆ ಅವರು ದರ್ಶನ್ ಅವರ ಫ್ಯಾಮಿಲಿಯ ಡಾಕ್ಟರ್. ಅವರು ಕೊಟ್ಟಂಥ ರಿಪೋರ್ಟ್ನ ಆಧಾರದ ಮೇಲೆ ಅದು ಕೋರ್ಟ್ಗೆ ಸಬ್ಮಿಟ್ ಆಗಿದ್ದಂತಹ ವರದಿ ಅಲ್ಲ ಅರವಿಂದ್. ಅದು ಬೇರೆ ಸರ್ಕಾರಿ ವೈದ್ಯರು ಕೊಟ್ಟಂಥ ವರದಿ. ಅದು ಯಾವ ಆಧಾರದ ಮೇಲೆ ಆ ವರದಿಯನ್ನು ಕೊಟ್ಟರು ಅನ್ನುವಂಥದ್ದು ಅದು ಮತ್ತೊಂದು ರೀತಿಯಾದಂತಹ ಚರ್ಚೆಗೆ ಒಳಗಾಗುವಂಥ ವಿಚಾರ. ಆದರೆ ಡಾಕ್ಟರ್ ಅಜಯ್ ಹೆಗಡೆ ವೆರಿ ಕ್ಲಿಯರ್ ಆಗಿದ್ದಾರೆ. ಅವರು ಟೇಬಲ್ ವೈಸ್ ಟೇಬಲ್ ಅನ್ನೋ ರೀತಿಯಲ್ಲಿ ಈ ಒಂದು ವಿಚಾರದಲ್ಲಿ ಟ್ರೀಟ್ಮೆಂಟಲ್ಲಿ ತೊಡಗಿರುವಂಥದ್ದು. ಈ ಹಿಂದೆ 20 ದಿನಗಳ ಹಿಂದೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಅವರು ದರ್ಶನ್ ಬಂದಂಥ ಸಂದರ್ಭದಲ್ಲಿ ಒಂದು ಸ್ಕ್ಯಾನನ್ನು ಮಾಡಿ ಜೊತೆಗೆ ಕೆಲವೊಂದಿಷ್ಟು ಮೆಡಿಸನನ್ನು ಕೊಟ್ಟಿದ್ದರು, ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನ ಕೂಡ ಹೇಳಿದರು. ತದನಂತರದಲ್ಲಿ ಇವತ್ತು ಬರಬೇಕು ಅಂತ ಕೂಡ ತಿಳಿಸಲಾಗಿತ್ತು. ಹೀಗಾಗಿ ಇವತ್ತು ಬಂದಂತಹ ನಟ ದರ್ಶನ್ ಅವರ ಪರಿಶೀಲನೆಯನ್ನು ತಪಾಸಣೆಯನ್ನು ಡಾಕ್ಟರ್ ಅಜಯ್ ಹೆಗಡೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು 20% ಬೆನ್ನು ನೋವು ಕಡಿಮೆ ಆಗಿರುವಂತಹ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ರೀತಿಯಾದಂಥ ಸಮಾಧಾನ ದರ್ಶನ್ ಅವರಿಗೆ ಇರುವಂಥದ್ದು. ಈಗ 2ನೇ ಪ್ರೋಸೆಸ್ಸನ್ನು ಇವತ್ತು ಡಾಕ್ಟರ್ ಅಜಯ್ ಹೆಗಡೆ ಮಾಡಿರುವಂಥದ್ದು. ಅಂದರೆ ಏನು ನರ್ವ್ಸ್ ಬ್ಲ್ಯಾಕ್ ಆಗಿದೆಯೋ ಅಲ್ಲಿಗೆ ಸಂಬಂಧಪಟ್ಟಂಥ ಒಂದು ಇಂಜೆಕ್ಷನನ್ನು ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ನು 1 ವಾರಗಳ ಕಾಲ ಅದರ ಅಬ್ಸರ್ವೇಷನ್ ಇರುತ್ತೆ. 1 ವಾರದಲ್ಲಿ ಅದು ಕ್ಲಿಯರ್ ಆದರೆ ಆಗ್ಬೋದು, ಆಗದೇ ಇದ್ದರೂ ಕೂಡ ಇರ್ಬೋದು. ಹೀಗಾಗಿ 1 ವಾರದ ನಂತರದಲ್ಲಿ ಒಂದು ವೇಳೆ ಈ ಇಂಜೆಕ್ಷನ್ನಲ್ಲಿ ಆ ಒಂದು ಬ್ಲ್ಯಾಕೇಜ್ ಕ್ಲಿಯರ್ ಆಗದೇ ಇದ್ದರೆ ನಿಶ್ಚಿತವಾಗ್ಲೂ ಕೂಡ ಮುಂದಿನ ವಾರದಲ್ಲಿ ಆಪರೇಷನ್ ಅಂತೂ ಮಾಡೋದಕ್ಕಂತೂ ಶತಸಿದ್ಧ. ಈಗಾಗಲೇ ಆಪರೇಷನ್ ಮಾಡುವಂಥ ವಿಚಾರದಲ್ಲಿ ನಟ ದರ್ಶನ್ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ತಾವಾಗಲೇ ಹೇಳ್ತಾ ಇದ್ರಿ ಫ್ಯಾಮಿಲಿ ಸಮೇತ ಯಾಕೆ ಬರಬೇಕು ಅಂತ. ಆ ವೈದ್ಯರು ಹೇಳಿದ್ದಾರೆ, ಆಪರೇಷನ್ ಒಂದು ವೇಳೆ ಮಾಡಲೇಬೇಕು ಅನ್ನೋದಾದರೆ ನೀವು ಇಡೀ ಫ್ಯಾಮಿಲಿಯ ಸಮೇತ ಬರಬೇಕು. ಯಾಕಂದರೆ ಇದು ನರ್ವ್ಸ್ನ ಸಿಸ್ಟಮ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ಅದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನಿಮ್ಮ ಪತ್ನಿ ಅಥವಾ ನಿಮ್ಮ ಸಹೋದರ ಜೊತೆಗೆ ನಿಮ್ಮ ಮಗ ಎಲ್ಲರಿಗೂ ಕೂಡ ಅದರ ಆಫ್ಟರ್ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಮತ್ತು ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋಂಥದ್ದನ್ನು ನಾವು ಮೊದಲು ಎಲ್ಲರಿಗೂ ಕೂಡ ತಿಳಿಸಲೇಬೇಕು. ಅದು ಪ್ರೊಸೀಜರು. ಹಾಗಾಗಿ ನೀವು ಅವ್ರಿಗೆಲ್ಲರಿಗೂ ಕೂಡ ಹೇಳಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ವೈದ್ಯರು ನೀಡಿದ್ದಾರೆ. ಹಾಗಾಗಿ ಹೌದು, ನಾನು ಹಾಗಾದರೆ ಮುಂದಿನ 1 ವಾರದ ನಂತರದಲ್ಲಿ ತಪಾಸಣೆ ಬರುವಂಥ ಸಂದರ್ಭದಲ್ಲೇ ಫ್ಯಾಮಿಲಿಯ ಸಮೇತ ಬರ್ತೇನೆ. ಒಂದು ವೇಳೆ ಕ್ಲಿಯರ್ ಆಗಿಲ್ಲ ಅನ್ನೋದಾದರೆ ಆಪರೇಷನನ್ನು ಮಾಡೋದಕ್ಕೂ ಕೂಡ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ನಾನು ಸಿದ್ಧ ಅಂತ ನಟ ದರ್ಶನ್ ಹೇಳಿದ್ದಾರೆ. ಅರವಿಂದ್, KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.